ಓಕೆ, ವೆಲ್ಕಮ್ ಟು ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ. ನಾನು ಪ್ರಭು ಸರ್, ಮ್ಯಾಥ್ಸ್ ಅಂಡ್ ರೀಸನಿಂಗ್ ಕ್ಯಾಪ್ಟನ್ ಫ್ಯಾಕಲ್ಟಿ. ಸೊ ಇವತ್ತಿನ ಕ್ಲಾಸ್ನಾಗ ಏನ್ರಿ, ಡೈರೆಕ್ಷನ್ದು ಸೆಕೆಂಡ್ ಪಾರ್ಟ್. ಆಲ್ರೆಡಿ ನಿನ್ನೆ ಕ್ಲಾಸ್ನಾಗ ನೋಡೇವಿ, ಪಾರ್ಟ್ 1 ನೋಡೇವಿ. ಯಾವ ತರ ದಿಕ್ಕುಗಳು, ಯಾವ ತರ ಟೋಟಲ್ ಆಗಿ ಟ್ರಿಕ್ಗಳು ಹೆಂಗ್ ಅಪ್ಲೈ ಮಾಡ್ಬೇಕು, ಡಯಾಗ್ರಾಮ್ನಾಗ ಮಾಡೇವಿ ಲೆಕ್ಕ, ಆಮೇಲೆ ವಿದೌಟ್ ಡಯಾಗ್ರಾಮು ಮಾಡೇವಿ. ಕ್ಲಿಯರ್ ಆಯ್ತಾ? ಇವತ್ತಿನ ಕ್ಲಾಸ್ನಾಗ ನೋಡ್ರಿ ಅದ್ರ ಮುಂದುವರಿದ ಭಾಗ. ಯಾರು ಇನ್ನೂ ಅದು ನೋಡಿಲ್ಲ ಭಾಗ 1 ಕ್ಲಾಸ್ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗ್ಯದ. ಫಸ್ಟ್ ಆಫ್ ಆಲ್ ದಿಕ್ಕುಗಳು ನೋಡ್ಕೊರಿ. ಈ ದಿಕ್ಕು ಯಾವ್ದಾಗತ್ತ? ಪೂರ್ವ. ಈ ದಿಕ್ಕು ಪಶ್ಚಿಮ. ನೆಕ್ಸ್ಟ್ ಇದು ಉತ್ತರ, ಇದು ದಕ್ಷಿಣ. ಕ್ಲಿಯರ್? ನೆಕ್ಸ್ಟ್ ಈ ದಿಕ್ಕು ಏನಾಗತ್ತ? ಈಶಾನ್ಯ. ಈ ದಿಕ್ಕು ವಾಯುವ್ಯ. ಈ ದಿಕ್ಕು ನೈಋತ್ಯ. ಈ ದಿಕ್ಕು ಆಗ್ನೇಯ. ಇದು ಏನ್ರಿ ಬೇಸಿಕ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನಿನ್ನೆ ಕ್ಲಾಸ್ ನಲ್ಲಿ ನೋಡ್ರಿ ಏನ್ ಮಾಡಿದ್ರಿ, ಟ್ರಿಕ್ ಅಪ್ಲೈ ಮಾಡಿದ್ರಿ. ಓಕೆ, ಸೊ ಸೇಮ್ ಏನೇನಿತ್ತು ಟ್ರಿಕ್ ನಾಗ ನಾ ಏನ್ ಬರ್ಸಿದ್ದೆ, ಫಸ್ಟ್ ಏನ್ ಬರೀಬೇಕು? ಉತ್ತರ. ನೆಕ್ಸ್ಟ್ ಪೂರ್ವ. ಅದಾದ ನಂತರ ಪಶ್ಚಿಮ. ನೆಕ್ಸ್ಟ್ ದಕ್ಷಿಣ. ಪೂರ್ವಾಗಣ, ದಕ್ಷಿಣ, ಅದಾದ್ಮೇಲೆ ಪಶ್ಚಿಮ. ಕ್ಲಿಯರ್? ಇದು ಏನ್ ನಮ್ದು ಬೇಸಿಕ್ ಟ್ರಿಕ್ ನಾಗ ಹ್ಯಾಂಗ್ ಮಾಡಬಹುದು. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿ. ಒಬ್ಬ ವ್ಯಕ್ತಿ 20 ಮೀಟರ್ ತನ್ನ ಉತ್ತರಕ್ಕೆ ತಿರುಗಿ, ಒಬ್ಬ ವ್ಯಕ್ತಿ 20 ಮೀಟರ್ ತನ್ನ ಉತ್ತರಕ್ಕೆ ಚಲಿಸಿ, ಒಬ್ಬ ವ್ಯಕ್ತಿ 20 ಮೀಟರ್ ತನ್ನ ಉತ್ತರಕ್ಕೆ ಚಲಿಸಿ, ನಂತರ ತನ್ನ ಬಲಕ್ಕೆ ತಿರುಗಿ, 30 ಮೀಟರ್ ಚಲಿಸಿ, 30 ಮೀಟರ್ ಚಲಿಸಿ, ಮತ್ತೆ ತನ್ನ ಬಲಕ್ಕೆ ತಿರುಗಿ, 35 ಮೀಟರ್ ಚಲಿಸಿ, ಮತ್ತೆ ತನ್ನ ಬಲಕ್ಕೆ ತಿರುಗಿ 35 ಮೀಟರ್ ಚಲಿಸಿ, ನಂತರ ತನ್ನ ಎಡಕ್ಕೆ ತಿರುಗಿ 15 ಮೀಟರ್ ಚಲಿಸಿ, ನಂತರ ತನ್ನ ಎಡಕ್ಕೆ ತಿರುಗಿ 15 ಮೀಟರ್ ಚಲಿಸಿ, ಕೊನೆಯದಾಗಿ ತನ್ನ ಎಡಕ್ಕೆ ತಿರುಗಿ 15 ಮೀಟರ್ ಚಲಿಸಿದನು. ಕೊನೆಯದಾಗಿ ತನ್ನ ಎಡಕ್ಕೆ ತಿರುಗಿ 15 ಮೀಟರ್ ಚಲಿಸಿದನು. ಹಾಗಾದರೆ ಆ ವ್ಯಕ್ತಿ ಪ್ರಾರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕಿರುವ ದೂರ ಮತ್ತು ದಿಕ್ಕನ್ನು ಕಂಡುಹಿಡಿಯಿರಿ. ಬಂತ ಆನ್ಸರ್? 45 ಮೀಟರ್. ನೋಡ್ರಿ, ಈ ಕ್ವಶನ್ ಹಾಕ್ಬಿಟ್ರೆ ಆನ್ಸರ್ ಬಂತ. ಕ್ಲಿಯರ್? ಸೊ ನೋಡ್ರಿ ಏನ್ ಹೇಳಿದ ಟ್ರಿಕ್ ಯಾರು ಮಾಡಿರಿ, ಇನ್ನೂ ಮಾಡ್ರಿ ಕುಕ್ಕಾಗಿ. ನೋಡ್ರಿ ಟ್ರಿಕ್ ಏನ್ ಹೇಳಿದ್ದಪ್ಪ, ಉತ್ತರಕ್ಕೆ ಎಷ್ಟದ? 20. ನೋಡ್ರಿ ಉತ್ತರ ಎಲ್ಲದ? ಇಲ್ಲದ 20 ಮೀಟರ್. ಕ್ಲಿಯರ್? ನೆಕ್ಸ್ಟ್ ಮುಂದೇನ್ ಹೇಳ್ತಾನ, ತನ್ನ ಬಲ ಅಂದ್ರೆ ಕಡೆ ಈ ಸೈಡ್ ಎಷ್ಟು ಹೋಗ್ಬೇಕು? 30 ಮೀಟರ್. ಅದಾದ್ಮೇಲೆ ಮತ್ತೆ ತನ್ನ ಬಲ ಅಂದ್ರೆ 35. ಮತ್ತೇನಂತಾನ, ಎಡಕ್ಕೆ ತಿರುಗಿ ಎಷ್ಟು? 15. ಇದ್ರ ಎಡ ಕಡೆ ಆಗುತ್ತೆ, ಈ ಕಡೆ ಎಷ್ಟು? 15. ಮತ್ತೆ ಎಡಕ್ಕೆ ಅಂದ್ರೆ ಮತ್ತೆ ಎಡ ಅಂದ್ರೆ ಕಡೆ ಆಗುತ್ತೆ, ಈ ಕಡೆ ಎಷ್ಟು? 15. ಕೂಡಿಸ್ರಿ ಈಗ 35, 45, 35. ಇದು 0. ನಾ ಏನ್ ಹೇಳಿದೆ ಟ್ರಿಕ್, ಉತ್ತರದ ದಕ್ಷಿಣ ಕಳೆದ್ರಿ, ಪೂರ್ವದ ಪಶ್ಚಿಮ. ನೋಡಿ, ಉತ್ತರದ ದಕ್ಷಿಣ ಕಳೆದ್ರೆ ಏನಾಗುತ್ತೆ? ಕ್ಯಾನ್ಸಲ್ ಆಯ್ತು. ಪೂರ್ವದ ಪಶ್ಚಿಮ ಕಳೆರಿ, 45 0 ಅಂದ್ರೆ ಎಷ್ಟು? 45. ಬಟ್ ದಿಕ್ಕ ಏನಾಗುತ್ತೆ? ಪೂರ್ವ. ಆನ್ಸರ್ ಏನ್ ಬರುತ್ತೆ? 45 ಪೂರ್ವ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದೇನ, ಪವನ್
ಪೂರ್ವಕ್ಕೆ ಎಷ್ಟಪ್ಪ 20 ಮೀಟರ್, ನಂತರ ಬಲಕ್ಕೆ 30 ಮೀಟರ್, ಮತ್ತೆ ಬಲಕ್ಕೆ 35 ಮೀಟರ್, ಮತ್ತೆ ಬಲಕ್ಕೆ 15 ಮೀಟರ್, ಕೊನೆಯದಾಗಿ ಪೂರ್ವಕ್ಕೆ 15 ಮೀಟರ್ ಚಲಿಸಿದರೆ ಅಂದ್ರೆ ಕ್ವಶನ್ ಕೇಳೋಣ, ಪ್ರಾರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕಿರುವ ದೂರ ಮತ್ತು ದಿಕ್ಕನ್ನು ಕಂಡುಹಿಡಿಯಿರಿ. ಸಿಂಪಲ್ ನೋಡ್ರಿ, ಏನು ವಿದೌಟ್ ಡಯಾಗ್ರಾಮ್ ಹೆಂಗ ಸಿಂಪಲ್ ಫಾರ್ಮುಲಾ ಏನ್ ಹೇಳಿದ್ದೆ ನಿಮ್ಗ, ಟ್ರಿಕ್ ಏನ್ ಹೇಳಿದ್ದೆ, ಫಸ್ಟಿಗೆ ಏನು ಉತ್ತರ, ಅದಾದ ನಂತರ ಪೂರ್ವ, ನೆಕ್ಸ್ಟ್ ಏನ್ ಬರ್ತದ ದಕ್ಷಿಣ, ಅದಾದ ನಂತರ ಪಶ್ಚಿಮ. ಇಷ್ಟು ಬರ್ಕೊಳ್ಳದ ಫಸ್ಟ್ ಸ್ಟೆಪ್. ಇದು ಏನು ಫಸ್ಟ್ ಸ್ಟೆಪ್ ಏನ್ ಮಾಡಿದ್ರಿ, ಯಾತ್ರ ಬರ್ಕೊಂಡೆ ಅಂದ್ರ ನೋಡ್ರಿ, ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗ ದಿಕ್ಕುಗಳು ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ, ಅದನ್ನೇ ಬರ್ಕೊಂಡೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ, ಕ್ವಶನ್ ಸ್ಟಾರ್ಟ್ ಮಾಡಿ. ಫಸ್ಟ್ ಪೂರ್ವಕ್ಕೆ ಎಷ್ಟು ಅಂದಾನ 20 ಮೀಟರ್, 20 ಮೀಟರ್ ಪೂರ್ವ. ನೆಕ್ಸ್ಟ್ ಮತ್ತ ತನ್ನ ಬಲಕ್ಕೆ ಅಂದ್ರ ಬಲ ರೆಕಾರ್ಡ್ ಆಗುತ್ತ, ಈ ಕಡೆ ಎಷ್ಟು 30 ಮೀಟರ್. ಅದಾದ್ಮೇಲೆ ಮತ್ತೆ ಬಲ ಅಂದಾನು, ಇದ್ರ ಬಲ ಏನು 35. ಮತ್ತೆ ನಂತರ ಮತ್ತೆ ಬಲಕ್ಕೆ, ಇದ್ರ ಮುಂದೆ ಬಲ ಬರ್ಲಿಕ್ಕೆ ಏನು ಪ್ಲೇಸ್ ಅದಪ್ಪ ಇಲ್ಲಿ ಇಲ್ಲ, ಅಂದ್ರೆ ಹಾರ್ಟ್ ರಿಪೀಟ್ ಬರ್ಬೇಕು, ಉತ್ತರಕ್ಕೆ ಬರ್ಬೇಕು. ಎಷ್ಟದ 15. ಹೌದಾ? ನೆಕ್ಸ್ಟ್ ಏನದು, ಕೊನೆಯದಾಗಿ ಪೂರ್ವಕ್ಕೆ ಡೈರೆಕ್ಟ್ ದಿಕ್ಕೆ ಕೊಟ್ಬಿಟ್ಟ ಪೂರ್ವ ಅಂತ, ಆ ಪೂರ್ವಕ್ಕೆ ತೆಳಗ್ ಬರ್ರಿ ಎಷ್ಟು 15. ಕ್ಲಿಯರ್ ಅಂತ ಇಲ್ಲಿ ತನ ನೋಡ್ರಿ, ಎಲ್ಲೆಲ್ಲ ಕೂಡಿಸ್ರಿ. ಈಗ ಇದೆಷ್ಟಾಗತ್ತೆ 15, ಇದೆಷ್ಟಾಯ್ತದ 35, ಇದು 30, ಇದು 35. ನಾ ಏನ್ ಹೇಳಿದ್ದೆ, ಪೂರ್ವದ ಪಶ್ಚಿಮ, ಉತ್ತರ ಒಳಗ ದಕ್ಷಿಣ, ಇದು ಹೋಯ್ತು. ನೆಕ್ಸ್ಟ್ 30 15 ಎಷ್ಟಪ್ಪ 15 ಮೀಟರ್ ಆನ್ಸರ್ ಅಂತೂ ಬಂತು. ಕ್ಲಿಯರ್? ಬಟ್ ಯಾವ ದಿಕ್ಕು ತಗೋಬೇಕು ಈಗ, ಯಾಕ ದೊಡ್ಡ ಸಂಖ್ಯೆ ಮೇಲೆ ಅಂತ ದಿಕ್ಕು ಅಂದ್ರೆ ಯಾವ್ದಾಗತ್ತ 15 ಮೀಟರ್ ದಕ್ಷಿಣ ಇಸ್ ರೈಟ್ ಆನ್ಸರ್ ವಿದೌಟ್ ಡಯಾಗ್ರಾಮ್. ಕ್ಲಿಯರ್? ನೆಕ್ಸ್ಟ್ ಬರ್ಕೋರಿ. ಒಬ್ಬ ವ್ಯಕ್ತಿ ತನ್ನ ಪೂರ್ವಕ್ಕೆ 3 ಮೀಟರ್ ಚಲಿಸಿದ. ಒಬ್ಬ ವ್ಯಕ್ತಿ ತನ್ನ ಪೂರ್ವಕ್ಕೆ 3 ಮೀಟರ್ ಚಲಿಸಿದ. ನಂತರ ತನ್ನ ಎಡಕ್ಕೆ ತಿರುಗಿ 8 ಮೀಟರ್ ಚಲಿಸಿದ. ನಂತರ ತನ್ನ ಎಡಕ್ಕೆ ತಿರುಗಿ 8 ಮೀಟರ್ ಚಲಿಸಿದ. ಮತ್ತೆ ತನ್ನ ಬಲಕ್ಕೆ ತಿರುಗಿ 6 ಮೀಟರ್ ಚಲಿಸಿದ. ಮತ್ತೆ ತನ್ನ ಬಲಕ್ಕೆ ತಿರುಗಿ 6 ಮೀಟರ್ ಚಲಿಸಿದ. ಕೊನೆಯದಾಗಿ ಮತ್ತೆ ತನ್ನ ಬಲಕ್ಕೆ ತಿರುಗಿ 20 ಮೀಟರ್ ಚಲಿಸಿದರೆ, ಕೊನೆಯದಾಗಿ ಮತ್ತೆ ತನ್ನ ಬಲಕ್ಕೆ ತಿರುಗಿ 20 ಮೀಟರ್ ಚಲಿಸಿದರೆ ಪ್ರಾರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕಿರುವ ದೂರ ಮತ್ತು ದಿಕ್ಕನ್ನು ಕಂಡುಹಿಡಿಯಿರಿ. ಪ್ರಾರಂಭಿಕ ಸ್ಥಾನದಿಂದ ಮಾಡಿದ್ರಿ. ಏನ್ ಫೀಲಿಂಗ್ ಬರತ್ತದ ಹೇಳ್ರಿ, ಯಾವ ತರ ಟೈಪ್ ಕ್ವಶನ್ ಅದ, ನಾರ್ಮಲ್ ಅದು ಬೇರೆ ಅದು ಹೆಂಗ್ ಜಡ್ಜ್ ಮಾಡ್ತೀರಿ? ಎರಡೆರಡು ಬರತ್ತವ, 2 ಅಂಕಿಗಳು ಬರತ್ತವ, 2 ದಿಕ್ಕುಗಳು ಬರತ್ತವ ಅಂದ್ರೆ ಇದ್ರ ಮೀನಿಂಗ್ ಏನಪ್ಪಾ, ಪೈಥಾಗೋರಸ್ ಪ್ರಮೇಯ ಅಪ್ಲೈ ಆಗದ ಅಂದಂಗ. ಕ್ಲಿಯರಾ? ಓಕೆ, ಚೆಕ್ ಮಾಡು. ಸೊ ನೋಡ್ರಿ, ವಿದೌಟ್ ಡಯಾಗ್ರಾಮ್ ಫಸ್ಟ್ ಯಾವ ದಿಕ್ಕು ತಗೋಬೇಕು, ಉತ್ತರ, ಅದಾದ್ಮೇಲೆ ಪೂರ್ವ, ಅದಾದ್ಮೇಲೆ ದಕ್ಷಿಣ, ಅದಾದ ನಂತರ ಪಶ್ಚಿಮ.
ಹಾ ಕ್ಲಿಯರ್. ಫಸ್ಟ್ ರೂಲ್ ನೋಡ್ರಿ ಏನದ, ಕ್ವಶನ್ ಏನ್ ಕೊಟ್ಟಾನ, ಪೂರ್ವಕ್ಕ 3 ಮೀಟರ್, ಪೂರ್ವ 3 ಬರ್ಕೊಂಡ್ರಿ. ನೆಕ್ಸ್ಟ್ ಎಡಕ್ಕೆ ಎಷ್ಟು ಅಂದಾನ, 8. ಎಡ ಅಂದ್ರೆ ಎಕಡೆ ಆಗತ್ತಿದ್ರಿ, ಎಡ ಈ ಕಡೆ ನಿಂತಿರಂದ್ರೆ ಎಡ ಎಕಡೆ ಆಗುತ್ತ, ಈ ಕಡೆ ಅಂದ್ರೆ ಎಷ್ಟಪ್ಪ 8. ಮತ್ತೇನಂತದ ಬಲಕ್ಕೆ, ಮತ್ ಬಲ ಅಂದ್ರೆ ಎಕಡೆ ಆಯ್ತು, ಈ ಕಡೆ ಎಷ್ಟು 6. ಕ್ಲಿಯರ್. ಮತ್ ಬಲ ಎಷ್ಟು 20. ನೋಡ್ರಿ ಇದ್ರದ್ದು ಏನಾಯ್ತು 0 ಆಯ್ತು. ಕ್ಲಿಯರ್. ನೆಕ್ಸ್ಟ್ ಎಷ್ಟಾತ್ರಿ ಇದ್ರದ್ದು 8, ಇದ್ರದ್ದು ಎಷ್ಟಾಗತ್ತ 9, ಇದು ಅಂತೂ 20, ಇದು ಏನು 0. ನೆಕ್ಸ್ಟ್ ಏನಾದ್ರೆ ಉತ್ತರದಾಗ ದಕ್ಷಿಣ ಕಳೀರಿ, ಪೂರ್ವದಾಗ ಪಶ್ಚಿಮ ಕಳೀರಿ. ಈಗ 8 ಬರ್ತಪ್ಪ, 20ರಾಗ 8 ಅಂದ್ರೆ ಎಷ್ಟು 12. 12 ಏನಿದು ಯಾವ ದಿಕ್ಕು ತಗೋಬೇಕು, ದಕ್ಷಿಣ. ಮತ್ತ ಇನ್ನೊಂದೇನು 9ರ 0 ಕಳೆದ್ರ 9 ದಿಕ್ಕು ಯಾವುದು ಪೂರ್ವ. ನೋಡ್ರಿ 2 ಸಂಖ್ಯೆಗಳು 2 ದಿಕ್ಕುಗಳು ಉಳಿಯಾತು. ಇದ್ರ ಮೀನಿಂಗ್ ಏನು, ಪೈಥಾಗೋರಸ್ ಪ್ರಮೇಯ ಅಪ್ಲೈ ಆಗದಂದಾಗ. ಅಂದ್ರ 12 9 ಫಸ್ಟ್ ದಿಕ್ಕು ನೋಡ್ರಿ, ದಕ್ಷಿಣ ಮತ್ತು ಪೂರ್ವದ ಮಧ್ಯೆ ಯಾವ ದಿಕ್ಕದ ಅರ್ಥ ಆಗ್ತದ, ಯಾವ ದಿಕ್ಕು ಕನ್ಸಿಡರ್ ಮಾಡ್ಬೇಕು ನೋಡ್ರಿ. ಪೂರ್ವ ಮತ್ತು ದಕ್ಷಿಣ, ಪೂರ್ವ ಅಂದ್ರೆ ಇಲ್ಲದ, ದಕ್ಷಿಣ ಅದ್ರ ಮಧ್ಯೆ ಯಾವ್ದದ ಆಗ್ನೇಯ. ಅಂದ್ರ ಫಸ್ಟ್ ಆಫ್ ಆಲ್ ದಿಕ್ಕು ಏನಾಯ್ತು ನಿಮ್ದು ಆಗ್ನೇಯ. ಇದು ಒಂದು ಕ್ಲಿಯರ್ ಆಯ್ತು ನಿಮ್ಗ. ನೆಕ್ಸ್ಟ್ ಈಗೇನು ಹೇಳಿದ್ದೆ ನಿಮ್ಗೆ ಟ್ರಿಕ್, 2 ಏನ್ ಮಾಡ್ಬೇಕು ವರ್ಗ ಮಾಡ್ರಿ, ಅದ್ರ ಹಾಕ್ಬೇಕು. ವರ್ಗ ಮೂಲ್ಯಾಗ 12ರ ವರ್ಗ ಎಷ್ಟಾಗತ್ತ 144 ಪ್ಲಸ್ 9ರ ವರ್ಗ 81 ಕೂಡಿಸಿದ್ರೆ ಎಷ್ಟಾಗತ್ತಪ್ಪ 225. 225 ಅದರ ವರ್ಗಮೂಲ ಎಷ್ಟು ಬರುತ್ತಾ 15 ಮೀಟರ್. ಏನಾಗತ್ತ ಆನ್ಸರ್ ಆಗ್ನೇಯ, 15 ಮೀಟರ್ ಆಗ್ನೇಯ, ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಇನ್ನು ನೋಡ್ರಿ ಇಲ್ಲಿಂತನ ಏನ್ ಮಾಡಿದ್ರಿ, ನಾರ್ಮಲ್ ದಿಕ್ಕುಗಳ ಮೇಲೆ ಮಾಡಿದ್ರಿ. ನೆಕ್ಸ್ಟ್ ಏನ್ ಕೇಳ್ತಾನ, ಎಂಗಲ್ಗಳು, ಕೋನಗಳು. ಅರ್ಥ ಆಗ್ತದ ನೋಡ್ರಿ ಹ್ಯಾಂಗ್ ಮಾಡೋದು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು. ಈಗ ನಿನ್ನೆ ಕ್ಲಾಸ್ ಆಲ್ಮೋಸ್ಟ್ ಡಿಸ್ಕಷನ್ ಮಾಡಿದ್ವಿ, ಏನೇನು ನೋಡಿದ್ದೇವೆ ದಿಕ್ಕುಗಳ ಬಗ್ಗೆ ನೋಡ್ರಿ. ಫಸ್ಟ್ ಆಫ್ ಆಲ್ ಇದು ಈ ತರ ದಿಕ್ಕದ, ಇವೇನು ನಾರ್ಮಲ್ ದಿಕ್ಕುಗಳು. ಕ್ಲಿಯರ್. ಇದು ಯಾವಾಗತ್ತ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ಇದ್ರ ಮಧ್ಯೆ ಈಶಾನ್ಯ, ಇದ್ರ ಮಧ್ಯೆ ವಾಯುವ್ಯ, ಇದ್ರ ಮಧ್ಯೆ ನೈಋತ್ಯ, ಇದ್ರ ಮಧ್ಯೆ ಆಗ್ನೇಯ. ಇದು ಏನು ಬೇಸಿಕ್. ಕ್ಲಿಯರ್. ನೆಕ್ಸ್ಟ್ ನೋಡಿ, ನಾನು ನಿನ್ನೆ ಕ್ಲಾಸ್ ನಾಗ ಹೇಳಿದ್ದೆ ಎಂಗಲ್ಗಳು, ಕೋನಗಳು. ಮೇಲೆ 2 ದಿಕ್ಕುಗಳ ಮಧ್ಯೆ ಎಷ್ಟು ಡಿಗ್ರಿ ಇರ್ತದ 90 ಡಿಗ್ರಿ. ಮೇಲೆ 2 ದಿಕ್ಕುಗಳ ಮಧ್ಯೆ 90 ಡಿಗ್ರಿ, 2 ದಿಕ್ಕುಗಳ ಮಧ್ಯೆ 90 ಡಿಗ್ರಿ. ಕ್ಲಿಯರ್. ಇದನ್ನೆಲ್ಲರಿಗೂ ಗೊತ್ತದ. ನೆಕ್ಸ್ಟ್ ಇನ್ನೊಂದೇನು ಹೇಳಿದ್ದ, ಮೇಲು ದಿಕ್ಕು ಮತ್ತು ಉಪ ದಿಕ್ಕುಗಳ ಮಧ್ಯೆ ಎಷ್ಟು ಡಿಗ್ರಿ ಇರ್ತದ 45 ಡಿಗ್ರಿ. ಅದೇ ತರ 45 ಡಿಗ್ರಿ. ಯಾಕಂದ್ರ ಮೇನ್ 2 ದಿಕ್ಕುಗಳ ಮಧ್ಯೆ ಇರೋದ್ರಿಂದ ಉಪ ದಿಕ್ಕು ಏನಾಗುತ್ತೆ 48 ಡಿಗ್ರಿ ಡಿವೈಡ್ ಆಗಿರ್ತದ. ಕ್ಲಿಯರ್. ಇದು ಏನು ಬೇಸಿಕ್. ನೆಕ್ಸ್ಟ್ ನೋಡ್ರಿ, ಕ್ವಶನ್ಸ್ ಒಳಗೆ ಏನ್ ಕೇಳ್ತಾನ, ಕ್ವಶನ್ ಏನ್ ಕೇಳ್ತಾನ ಅಂದ್ರ ಎಂಗಲ್ಗಳು ಕೊಡ್ತಾನ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿ ನಿಂತಾನ, ಆಮೇಲೆ 90 ಡಿಗ್ರಿ ತನ್ನ ಬಲಕ್ಕೆ ತಿರುಗುತ್ತಾನ, ಎಡಕ್ಕೆ ತಿರುಗುತ್ತಾನ. ಈ ತರ ಕ್ವಶನ್ಸ್ ಬರ್ತಾವ. ಅದಕ್ಕಿಂತ ಮೊದಲು ಇನ್ನೊಂದೇನು ಗೊತ್ತಿರ್ಬೇಕು, ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್. ಏನಿದೆ ಅಂದ್ರ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂದ್ರೇನು, ಗಡಿಯಾರದ ದಿಕ್ಕಿಗೆ ಅಂದಾಗ. ಕ್ಲಾಕ್ ವೈಸ್ ಅಂದ್ರೇನು ಗಡಿಯಾರ ದಿಕ್ಕಿಗೆ, ಆಂಟಿ ಕ್ಲಾಕ್ ವೈಸ್ ಅಂದ್ರೇನು ಗಡಿಯಾರದ ವಿರುದ್ಧ ದಿಕ್ಕು. ಬೇಕಾದ್ರೆ ಕನ್ನಡದ ನೋಡ್ರಿ, ಗಡಿಯಾರದ ದಿಕ್ಕು. ಇನ್ನೊಂದೇನು ಬರ್ತದ, ಗಡಿಯಾರದ ವಿರುದ್ಧ ದಿಕ್ಕು. ಕ್ಲಿಯರ್. ಎಕ್ಸಾಮ್ ನ ಕೇಳ್ತಾನ ಏನು, ಫಾರ್ ಎಕ್ಸಾಂಪಲ್ ಗಡಿಯಾರದ ದಿಕ್ಕು ಅಂದ್ರೆ ಕಡೆ, ಈಗ ವಾಚದ ತಿಳ್ಕೋರಿ ಹೆಂಗ ಗಡಿಯಾರದ ದಿಕ್ಕು ಅಂದ್ರೆ ಏನು, ಈ ಟೈಪ್ ಯಾವಾಗಲೂ ಹ್ಯಾಂಡ್ಸ್ ಗಳು ಹಿಂಗೆ ತಿರುಗ್ತಾವ. ಸೊ ಅದೇ ತರ ಗಡಿಯಾರದ ವಿರುದ್ಧ ದಿಕ್ಕು ಅಂದ್ರೆ ಹೆಂಗ, ನಾವೇನ್ ತಗೋಬೇಕಾಗತ್ತ, ವಿರುದ್ಧ ದಿಕ್ಕು ಅಂದ್ರ ಅದ್ರ ವಿರುದ್ಧ ಹೋಗ್ಬೇಕಾಗತ್ತ. ಈ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡಿ ಡಿಸ್ಕಷನ್ ಮಾಡೋದು. ಓಕೆ. ನೆಕ್ಸ್ಟ್ ನೋಡ್ರಿ, ಈಗ
ಒಬ್ಬ ವ್ಯಕ್ತಿ ಉತ್ತರಕ್ಕೆ ಯಾರು ಬರ್ಕೊಬಿಡ್ರಿ ಫಸ್ಟ್ ಉತ್ತರಕ್ಕೆ ಮುಖ ಮಾಡಿ ನಿಂತಾನ. ಕ್ಲಿಯರ? ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿ ನಿಂತಾನ. ಅವ ಏನ್ ಮಾಡ್ತಾನ, 135 ಡಿಗ್ರಿ ಗಡಿಯಾರದ ದಿಕ್ಕಿಗೆ ತಿರುಗಿದ. ಗಡಿಯಾರದ ದಿಕ್ಕಿಗೆ ತಿರುಗಿದ. ಕ್ಲಿಯರ? ಏನದ? ಫಸ್ಟ್ ಆಫ್ ಆಲ್ ಏನದ ಕ್ವಶನ್? ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿ ನಿಂತಾನ. ನೆಕ್ಸ್ಟ್ ಏನಂತಾನ, 135 ಡಿಗ್ರಿ ಗಡಿಯಾರದ ದಿಕ್ಕಿಗೆ ತಿರುಗಿದ. ನಂತರ ಏನ್ ಮಾಡ್ತಾನ, 90 ಡಿಗ್ರಿ ಗಡಿಯಾರದ ವಿರುದ್ಧ ದಿಕ್ಕಿಗೆ ಚಲಿಸಿದ. ತಿರುಗಿದ. ಕ್ಲಿಯರ್? ಮತ್ತ ಕೊನೆಯದಾಗಿ 45 ಡಿಗ್ರಿ ತನ್ನ ಬಲಕ್ಕೆ ತಿರುಗಿದರೆ ಈಗ ಆ ವ್ಯಕ್ತಿ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ. ಸಿಂಪಲ್ ಕ್ವಶನ್. ಕ್ಲಿಯರ್? ಏನದ? ಅರ್ಥದ ಕಾನ್ಸೆಪ್ಟ್ ಏನದ? ಮುಖ ಎಕಡ್ ಮಾಡಿ ನಿಂತಾನ. ಸ್ಟಾರ್ಟಿಂಗ್ ಉತ್ತರಕ್ಕೆ ಮುಖ ಮಾಡಿ ನಿಂತಾನ. ಆಮೇಲೆ ಏನಂತಾನ, 135 ಡಿಗ್ರಿ ಗಡಿಯಾರ ದಿಕ್ಕಿಗೆ ತಿರುಗುತ್ತಾನ. ಅದಾದ್ಮೇಲೆ 90 ಡಿಗ್ರಿ ಏನ್ ಮಾಡ್ತಾನ, ವಾಪಸ್ ಗಡಿಯಾರದ ವಿರುದ್ಧ ದಿಕ್ಕಿಗೆ ಹೋಗ್ತಾನ. ಅದಾದ ನಂತರ ಫೈನಲಿ 45 ಡಿಗ್ರಿ ತನ್ನ ಬಲಕ್ಕೆ ತಿರುಗಿದರೆ. ಹಂಗಂದ್ರೆ ಈಗ ಪ್ರೆಸೆಂಟ್ ವ್ಯಕ್ತಿ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾರೆ? ಡೈರೆಕ್ಟ್ ಕ್ವಶನ್ ಬಂತು ನೋಡ್ರಿ. ಒಂದು ಫಸ್ಟ್ ಬೇಸಿಕ್ ಮೆಥಡ್ ಮಾಡೋದು, ಆಮೇಲೆ ಟ್ರಿಕ್ಲೇನು ಮಾಡೋದು. ಕ್ಲಿಯರ್? ಫಸ್ಟ್ ಬೇಸಿಕ್ ಮೆಥಡ್ ನೋಡಿ. ದಿಕ್ಕುಗಳು ಅಂತ ಇಷ್ಟದವ್ರಿ. ಕ್ಲಿಯರ್? ಇದು ಅಂತೂ ಕಾಮನ್. ಓಕೆ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಇದು ವಾಯುವ್ಯ, ಇದು ನೈಋತ್ಯ, ಇದು ಆಗ್ನೇಯ. ಕ್ಲಿಯರ್? ಫಸ್ಟ್ ಏನಂತ, ಯಾಕಡೆ ಮುಖ ಮಾಡಿರ್ತಾರ? ಉತ್ತರಕ್ಕೆ ಅಂದ್ರೆ ಎಲ್ಲಿ ಬರ್ತಾನ ಈಗ? ಕ್ಲಿಯರ್? ಮೇಲ್ಗಡೆ ಮುಖ ಮಾಡಿ ನಿಂತಾನ. ನೆಕ್ಸ್ಟ್ ಮುಂದೇನಂತಾನ, 135 ಡಿಗ್ರಿ ಗಡಿಯಾರದ ದಿಕ್ಕಿಗೆ ತಿರುಗುತ್ತಾನ. ಗಡಿಯಾರದ ದಿಕ್ಕಂದ್ರೆ ಯಾವ ಸೈಡ್ ಹೊಳೋಕ್ ಕೇಳ್ರಿ? ಈ ಸೈಡ್. ಓಕೆ, ಈಗ ನೋಡ್ರಿ, ವಾಚ್ ಅಂದ್ರೆ ಯಾಕಡೆ ಇರ್ತದ? ಮುಳ್ಳುಗಳು ಈ ತರ ಈ ಕಡೆ ತಿರುಗ್ತಾವಲ್ಲ ಗಡಿಯಾರ. ಈ ಕ್ವಶನ್ ಒಳಗೆ ಏನಂದ, ಗಡಿಯಾರ ದಿಕ್ಕಿಗೆ ಅಂದ್ರೆ ಯಾಕಡೆ ಹೊಳ್ಬೇಕು? ಈಗ ಈ ಉತ್ತರಕ್ಕದಾನ, ಕರೆಕ್ಟ್ ಉತ್ತರಕ್ಕದಾನ. ಗಡಿಯಾರ ದಿಕ್ಕಿಗೆ ಅಂದ್ರೆ ಯಾಕಡೆ ಹೊಳಬೇಕು? ಈ ಸೈಡ್. ಎಷ್ಟು ಡಿಗ್ರಿ ಹೊಳಬೇಕು? 135 ಡಿಗ್ರಿ. ನೋಡ್ಲಿ, ಚೆಕ್ ಮಾಡ್ರಿ. ಇಲ್ಲಿದಿಂದ ಇಲ್ಲಿಗೆ ಬಂದ ಎಷ್ಟಾಯ್ತು? 45 ಡಿಗ್ರಿ. ಇನ್ನ ಎಷ್ಟು ಹೋಗ್ಬೇಕು? ಮತ್ತೆ ಇಲ್ಲಿಗೆ ಬಂದ ಎಷ್ಟು ಬಂತು? 90 ಆಯ್ತು. ಇನ್ನ ಎಷ್ಟು ಹೋಗ್ಬೇಕು? ಈಗ ಏನಾಯ್ತಪ್ಪ ಇದು? ಇಲ್ಲಿಗೆ ಬಂದ ಎಷ್ಟು ಡಿಗ್ರಿ ಆಯ್ತು? 135 ಡಿಗ್ರಿ ಏನಾಯ್ತು? ಇದು ಒಂದೇ ಸ್ಟೇಟ್ಮೆಂಟ್. ಗಡಿಯಾರ ದಿಕ್ಕಿಗೆ ತಿರುಗದ. ಬಂದ್ ನಿಂತಾನ. ಈಗ ಸದ್ಯಕ್ಕೆ ಸಿಚುವೇಶನ್ ಅದ, ಒಂದು ಆಗ್ನೇಯ ದಿಕ್ಕಿಗೆ ಅದಾನ. ನೆಕ್ಸ್ಟ್ ಮುಂದೇನಂತಾನ, 90 ಡಿಗ್ರಿ ಗಡಿಯಾರದ ವಿರುದ್ಧ ದಿಕ್ಕಿಗೆ. ಅಂದ್ರೆ ಗಡಿಯಾರ ವಿರುದ್ಧ ದಿಕ್ಕಂದ್ರೆ ಏನಾಗುತ್ತೆ? ಈಗ ಉಲ್ಟಾ ಹೋಗ್ಬೇಕ, ಅಪೋಸಿಟ್ ಹೋಗ್ಬೇಕು. ಗಡಿಯಾರ ವಿರುದ್ಧ ಎಷ್ಟು ಡಿಗ್ರಿ ಹೋಗ್ಬೇಕು? ಅದು 90 ಡಿಗ್ರಿ. ನೋಡ್ರಿ, ಇಲ್ಲಿ ಅದಾನ. ಉಲ್ಟಾ ಹೋಗ್ಬೇಕ. ಇಲ್ಲಿದಿಂದ ಇಲ್ಲಿಗೆ ಬಂದ ಎಷ್ಟಾಯ್ತು? 45 ಡಿಗ್ರಿ ಆಯ್ತು. ಮತ್ತೆ ಇಲ್ಲಿಗೆ ಬಂದು ಇಲ್ಲಿ ರೀಚ್ ಆದ ಎಷ್ಟಾಯ್ತು? ಈಗ 90 ಡಿಗ್ರಿ ಆಯ್ತು. ಕ್ಲಿಯರ್ ಆಯ್ತಾ? ಈ ದಿಕ್ಕು ಯಾವಾಗ ಸೂಚಿಸ್ತದ? ಈಗ ಈಶಾನ್ಯ ದಿಕ್ಕಿ ಪ್ರೆಸೆಂಟ್ ಅದ. ನೆಕ್ಸ್ಟ್ ಮುಂದೆ ಏನ್ ಹೇಳ್ತಾನ? ಫೈನಲಿ ಏನ್ ಹೇಳತ್ತಾನ, 45 ಡಿಗ್ರಿ ತನ್ನ ಬಲಕ್ಕೆ ತಿರುಗಿದರೆ. ಈಗ ಈ ದಿಕ್ಕಪ್ಪ, ಇದ್ರ ಬಲ ಅಂದ್ರೆ ಆ ಕಡೆ ಆಗುತ್ತ, ಕೆಳಗೆ ಬರ್ಬೇಕ. ಹೌದಾ? ಇದ್ರದೇನು ಎಡ ಈ ಕಡೆ, ಬಲ ಈ ಕಡೆ. ಅಂದ್ರೆ 45 ಡಿಗ್ರಿ ಬಲ ಹೊಳ್ಳಿ ಬರ್ಬೇಕು. 45 ಡಿಗ್ರಿ ಮುಗಿತಾ ಸ್ಟೇಟ್ಮೆಂಟ್ಗಳೆಲ್ಲ. ಅಂದ್ರ ಇಲ್ಲಿ ಬಂದ್ ರೀಚ್ ಆಗಣದ ಯಾವ ದಿಕ್ಕ? ಹಂಗಂದ್ರ ಫೈನಲಿ ಯಾವ ಸೈಡ್ ಮುಖ ಮಾಡಿ ನಿಂತಾನ? ಪೂರ್ವಕ್ಕೆ ಮುಖ ಮಾಡಿ ನಿಂತಾನ. ಆನ್ಸರ್ ಏನ್ ಬರ್ಬೇಕು? ಪೂರ್ವ. ಕ್ಲಿಯರ್? ಈ ಟೈಪ್ ಡೈಗ್ರಾಮ್ ಬರ್ಕೋರಿ. ತೆಗಿಲಿ. ಸೇಮ್ ಕ್ವಶನ್ ಇನ್ನೊಂದು ಕ್ವಶನ್ ಮಾಡ್ರಿ, ಅದ್ರ ಮೇಲೆ ನಿಮ್ಗೆ ಟ್ರಿಕ್ ಹೇಳ್ತೀನಿ ಹೆಂಗ್ ಮಾಡ್ಬೇಕು ಅನ್ನೋದು. ಸೊ ನೆಕ್ಸ್ಟ್ ನೋಡ್ರಿ, ಬರ್ಕೋರಿ. ಒಬ್ಬ ವ್ಯಕ್ತಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ಒಬ್ಬ ವ್ಯಕ್ತಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ನಂತರ
ತನ್ನ ಬಲಕ್ಕೆ ತಿರುಗಿ ನಂತರ ತನ್ನ ಬಲಕ್ಕೆ ತಿರುಗಿ 90 ಡಿಗ್ರಿ ತಿರುಗಿದ. ನಂತರ ತನ್ನ ಬಲಕ್ಕೆ ತಿರುಗಿ 90 ಡಿಗ್ರಿ ತಿರುಗಿದ. ಮತ್ತೆ ಎಡಕ್ಕೆ ತಿರುಗಿ 135 ಡಿಗ್ರಿ ತಿರುಗಿದ. ನಂತರ ತನ್ನ ಎಡಕ್ಕೆ ತಿರುಗಿ 135 ಡಿಗ್ರಿ ತಿರುಗಿದ. ಮತ್ತೆ ತನ್ನ ಬಲಕ್ಕೆ 180 ಡಿಗ್ರಿ ತಿರುಗಿ ನಂತರ ತನ್ನ ಬಲಕ್ಕೆ 180 ಡಿಗ್ರಿ ತಿರುಗಿ ಕೊನೆಯದಾಗಿ ತನ್ನ ಎಡಕ್ಕೆ 135 ಡಿಗ್ರಿ ತಿರುಗಿದರೆ 135 ಡಿಗ್ರಿ ತಿರುಗಿದರೆ ಈಗ ಆ ವ್ಯಕ್ತಿ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಈಗ ಆ ವ್ಯಕ್ತಿ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಹ ಮಾಡಿದ್ರಿ? ಹೇಳಿ. ವಾಯುವೆ, ಆಗ್ನೇಯ ಮತ್ತ ನೋಡ್ರಿ, ಎಲ್ಲಾರು ನೋಡ್ರಿ ಆನ್ಸರ್ನ ಚೆಕ್ ಮಾಡ್ರಿ. ನೋಡ್ರಿ, ಫಸ್ಟ್ ಆಫ್ ಆಲ್ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಾನ? ಪೂರ್ವ ದಿಕ್ಕಿಗೆ ಎಲ್ಲಿ ಕನ್ಸಿಡರ್ ಮಾಡ್ಬೇಕ ವ್ಯಕ್ತಿನ? ಹೌದಾ? ಯಾಕಡೆ ಮುಖ ಮಾಡಿ ನಿಂತಾನವ? ಪೂರ್ವಕ್ಕೆ ಮುಖ ಮಾಡಿ ನಿಂತಾನ. ನೆಕ್ಸ್ಟ್, ತನ್ನ ಬಲಕ್ಕೆ 90 ಡಿಗ್ರಿ ತಿರುಗಿದ. ಬಲ ಅಂದ್ರೆ ಯಾಕಡೆ ಆಗುತ್ತೆ ಹೇಳ್ರಿ? ಪೂರ್ವದ್ದು ಮ್ಯಾಲಾಗುತ್ತೋ ತೆಳಗಾಗುತ್ತೋ? ಹೌದಾ? ಈ ಕಡೆ ನಿಂತ ನೀವು ಪೂರ್ವಕ್ಕೆ ಮುಖ ಮಾಡಿದ್ರ ಬಲ ಯಾಕಡೆ ಆಯ್ತು? ಕೆಳಗಡೆ ಆಯ್ತು. ಎಷ್ಟು ಹೊಕ್ಕಾನ? 90 ಡಿಗ್ರಿ ಅಂದ್ರೆ ಎಲ್ಲಿಗೆ ಬರ್ಬೇಕು? ಇಲ್ಲಿಗೆ ಬರ್ಬೇಕ. ಎಷ್ಟಾಯ್ತು ಇದು? 90 ಡಿಗ್ರಿ ಆಯ್ತು. ಮತ್ತ ಏನಂದನ ಎರಡನೇ ಸ್ಟೇಟ್ಮೆಂಟ್, ಎಡಕ್ಕೆ ತಿರುಗಿ ಎಷ್ಟು ಡಿಗ್ರಿ? 135 ಡಿಗ್ರಿ. ಯಾಕಡದನಪ್ಪ? ದಕ್ಷಿಣಕ್ಕೆ ಮುಖ ಮಾಡಿದ್ರು ಎಡ ಯಾಕಡೆ ಆಗುತ್ತ? ಈ ಕಡೆ ಅಂದ್ರೆ ಎಷ್ಟು ಹೋಗ್ಬೇಕು? 135 ಡಿಗ್ರಿ. ಅಂದ್ರ ಇಲ್ಲಿದಿಂದ ಇಲ್ಲಿ ಬಂದ ಎಷ್ಟಾಯ್ತು ವಾಪಸ್? 90 ಡಿಗ್ರಿ. ಇನ್ನ ಎಷ್ಟು ಹೋಗ್ಬೇಕು? ಇನ್ನ 45 ಡಿಗ್ರಿ. ಅಂದ್ರ ಎಲ್ಲಿಗೆ ಬಂದ್ ರೀಚ್ ಆದ? 135 ಡಿಗ್ರಿ ಎಡಕ್ಕೆ ಬಂದ. ಈ ಸ್ಟೇಟ್ಮೆಂಟ್ ಆಯ್ತು. ಮತ್ತೆ ತನ್ನ ಬಲಕ್ಕೆ ತಿರುಗಿ 180 ಡಿಗ್ರಿ. ಈಗ ಬಲ ಅಂದ್ರೆ ಕಡೆ ಆಗುತ್ತೆ ಹೇಳ್ರಿ? ಕೆಳಗಡೆ ಬರ್ಬೇಕ. ಬಲ ಅಂದ್ರ ಎಷ್ಟು ಡಿಗ್ರಿ ಹೋಗ್ಬೇಕು? 180 ಡಿಗ್ರಿ. ಅಂದ್ರೆ ನೋಡ್ರಿ, ಇಲ್ಲಿದಿಂದ ಇಲ್ಲಿಗೆ ಬರಕ್ಕೆ ಎಷ್ಟಾಯ್ತು? 135 ಡಿಗ್ರಿ. ಇನ್ನ ಎಷ್ಟು ಹೋಗ್ಬೇಕು? ಇನ್ನ 45 ಡಿಗ್ರಿ. ಅಂದ್ರೆ ಎಲ್ಲಿಗೆ ಬಂದ? ಇದು ಎಷ್ಟಾಯ್ತಪ್ಪ? 180 ಡಿಗ್ರಿ. ಫೈನಲಿ ಏನಂದ ಮತ್ತ ಹೊಳ್ಳಿ ವಾಪಸ್ ಎಷ್ಟು? ಎಡಕ್ಕೆ ತಿರುಗಿ 130 ಡಿಗ್ರಿ. ಎಲ್ಲದನಪ್ಪ? ನೈಋತ್ಯ ಈ ದಿಕ್ಕಿಗೆ ಅದಾನ. ಅವ್ನ ಎಡ ಅಂದ್ರೆ ಕಡೆ ಆಗುತ್ತೆ. ಈ ಕಡೆ ಹೊಳ್ಬೇಕು. ವಾಪಸ್ ಎಷ್ಟು ಹೊಳ್ಬೇಕು? 135 ಡಿಗ್ರಿ. ಇಲ್ಲಿದಿಂದ ನೋಡ್ರಿ, ಇಲ್ಲಿಗೆ ಬಂದ್ರೆ ಎಷ್ಟಾಯ್ತು? 45. ಇಲ್ಲಿಗೆ ಬಂದ್ರೆ ಎಷ್ಟಾಯ್ತು? 90. ಇಲ್ಲಿಗೆ ಬಂದ್ರೆ ಎಷ್ಟಾಯ್ತು? 135 ಡಿಗ್ರಿ. ಅಂದ್ರೆ ಫೈನಲ್ ಇದು ಯಾವ ದಿಕ್ಕಪ್ಪ? ಸೊ ಆನ್ಸರ್ ಏನ್ ಬರ್ಬೇಕು? ಪೂರ್ವ. ಆನ್ಸರ್ ಏನಾಗುತ್ತ? ಪೂರ್ವ. ಬಟ್ ಲಕ್ಷ ಕೊಡ್ರಿ, ಇಷ್ಟೆಲ್ಲ ಡಯಾಗ್ರಾಮ್ ಹಾಕೋದು ಎಷ್ಟು ಕನ್ಫ್ಯೂಷನ್ ಅದ? ಹೌದಾ? ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಎಡ ಸ್ವಲ್ಪ ಕನ್ಫ್ಯೂಷನ್ ಆದ್ರೆ ಮಿಸ್ಟೇಕ್. ನಾನು ನಿಮಗೆ ಸಿಂಪಲ್ ಟ್ರಿಕ್ ಹೇಳ್ತೀನಿ. ಏನು? ಬಲ ಒಂದ್ ಸೈಡ್ ಕೂಡ್ಸೋಬೇಕು, ಎಡ ಒಂದ್ ಸೈಡ್. ಟ್ರಿಕ್ ಇದು ಏನು? ಬೇಸಿಕ್ ಮೆಥಡ್. ಇದೇನಪ್ಪ ನಾ ಹೇಳಿದ್ ಇಷ್ಟೊತ್ತನ? ಇದು ಬೇಸಿಕ್ ಮೆಥಡ್. ಇದು ಎಲ್ಲರೂ ಆಲ್ಮೋಸ್ಟ್ ಫಾಲೋ ಮಾಡೋದು. ಬಟ್ ಇದ್ರಾಗ ಮಾಡಬಾರ್ದು ಎಕ್ಸಾಮಿನೇಷನ್ ಅಂತ, ಟೈಮ್ ವೇಸ್ಟ್ ಆಗುತ್ತೆ. ಟ್ರಿಕ್ ಏನು? ಸೊ ಟ್ರಿಕ್ ನೋಡ್ರಿ. ಟ್ರಿಕ್ ಬಂದು ಏನ್ ಮಾಡ್ಬೇಕು? ದಿಕ್ಕುಗಳನ್ನ ಫಸ್ಟ್ ಆಫ್ ಆಲ್ ಡಿಸೈಡ್ ಮಾಡ್ರಿ. ಯಾವ ದಿಕ್ಕಿಗೆ ಅದಾನ? ಪೂರ್ವ ದಿಕ್ಕಿಗೆ ಅದಾನ. ಮಾರ್ಕ್ ಮಾಡಿಟ್ಕೋರಿ. ಈ ದಿಕ್ಕೆ ಯಾವ್ದಪ್ಪ?
ಹೌದಾ? 3 ಅದ. ನೆಕ್ಸ್ಟ್ ಏನ್ ಮಾಡ್ರಿ, ಬಲ ಬಲ ಒಂದ್ ಸೈಡ್ ಕೂಡ್ಸೋರಿ, ಎಡ ಎಡ ಒಂದ್ ಸೈಡ್ ಕೂಡ್ಸೋರಿ. ಬಲ ನೋಡ್ರಿ ಎಷ್ಟು ಅದಾವು, 90 ಡಿಗ್ರಿ ಒಂದು ಬಲ ಅದ, ಇನ್ನೊಂದ್ ಯಾವ್ದು ಅದ 180. ಎರಡು ಕೂಡಿಸ್ರಿ ಎಷ್ಟಾಗತ್ತ? 180 90 ಎಂಟಾಗತ್ತ? 270 ಡಿಗ್ರಿ ಏನಾಯ್ತು, ಬಲ ಆಯ್ತು. ಕ್ಲಿಯರ್? ನೆಕ್ಸ್ಟ್ ಎಡ ಎಷ್ಟು ಅದಾವಪ್ಪ ಎಣಸ್ಬೋರಿ. ಈಗ ಇಲ್ಲೊಂದ್ ಎಡ ಅದ, ಮತ್ತೆಲ್ಲ ಹೌದಾ? ಎಷ್ಟಾಗುತ್ತೆ ಇದು? 270 ಡಿಗ್ರಿ ಎಷ್ಟಾಯ್ತು? ಎಡ ಆಯ್ತು. ಏನ್ ಮಾಡುದು, ಒಂದ್ರ ಒಂದ್ ಕಡಿರಿ, ಒಂದ್ರ ಒಂದ್ ಕಡಿರಿ, ಏನಾಗುತ್ತೆ? 270 ಹೋದ್ರ 0 ಅಂದ್ರ ನಿಂತ ಜಾಗದಾಗ ಇರ್ತಾನ. ಅರ್ಥ ಆಗ್ತದಿಲ್ಲ? ಅದ್ರ ನೋಡಿದ ಎಲ್ಲ ಅವಶ್ಯಕತೆ ಇಲ್ಲ ಮಾಡುದು. ಎಷ್ಟು ಬಂತ ಆನ್ಸರ್? 0 ಬಂತಂದ್ರ ಎಲ್ಲಿ ಸರಿ ಇದೀವಿ ಅಂದ್ರ ನಿಂತ ಜಾಗದಾಗ. ಆಗಲೇ ಮಾಡಿದಾಗ ಆನ್ಸರ್ ಇದೇ ಬಂದಿತ್ತ, ಇಲ್ಲಿ ನಿಂತಿದ್ದ ಇಲ್ಲಿಗೆ ಬಂದ. ಇಷ್ಟೆಲ್ಲ ಡಯಾಗ್ರಾಮ್ ಮಾಡೋ ಅವಶ್ಯಕತೆ ಇತ್ತೇನು? ಕ್ಲಿಯರ್ ಆಯ್ತಾ? ನೋಡ್ರಿ ಏನ್ ಬಂತ ಆನ್ಸರ್? 0 ಬಂತಂದ್ರ ಆನ್ಸರ್ ಏನು, ಯಾವ ಪ್ಲೇಸಿಗೆ ನಿಂತನಲ್ಲೇ. ಇನ್ ಕೇಸ್ ಏನರೆ 90 ಡಿಗ್ರಿ ಬಂತಂದ್ರ ಇಲ್ಲಿದಿಂದ 90 ಡಿಗ್ರಿ ಮಾಡ್ಬೇಕು. ಅದ್ರ ಹ್ಯಾಂಗ್ ಮಾಡೋದು ನೆಕ್ಸ್ಟ್. ಕ್ಲಿಯರ್ ಆಯ್ತಾ? ಇದು ಏನ್ರಿ ಸಿಂಪಲ್ ಟ್ರಿಕ್. ಏನ್ ಮಾಡ್ಬೇಕು, ಬಲ ಬಲ ಒಂದ್ ಸೈಡ್ ಕೂಡ್ಸೋಬೇಕು, ಎಡ ಎಡ ಒಂದ್ ಸೈಡ್, ಆಮೇಲೆ ಒಂದ್ರ ಒಂದ್ ಕಳಿಬೇಕು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಒಂದು ಕ್ವಶನ್ ತಗೋರಿ, ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಒಬ್ಬ ವ್ಯಕ್ತಿ ದಕ್ಷಿಣ ದಿಕ್ಕಿಗೆ, ಬರ್ಬರ್ ಕ್ವಶನ್, ಒಬ್ಬ ವ್ಯಕ್ತಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ಒಬ್ಬ ವ್ಯಕ್ತಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ತನ್ನ ಬಲಕ್ಕೆ 45 ಡಿಗ್ರಿ ತಿರುಗಿದ. ತನ್ನ ಬಲಕ್ಕೆ 45 ಡಿಗ್ರಿ ತಿರುಗಿದ. ಮತ್ತೆ ತನ್ನ ಎಡಕ್ಕೆ 135 ಡಿಗ್ರಿ ತಿರುಗಿದ. ಮತ್ತೆ ತನ್ನ ಎಡಕ್ಕೆ 135 ಡಿಗ್ರಿ ತಿರುಗಿದ. ಮತ್ತೆ ತನ್ನ ಬಲಕ್ಕೆ 270 ಡಿಗ್ರಿ ತಿರುಗಿದ. ಮತ್ತೆ ತನ್ನ ಬಲಕ್ಕೆ 270 ಡಿಗ್ರಿ ತಿರುಗಿದ. ಮತ್ತೆ ತನ್ನ ಎಡಕ್ಕೆ 90 ಡಿಗ್ರಿ ತಿರುಗಿದರೆ. ಮತ್ತೆ ತನ್ನ ಎಡಕ್ಕೆ 90 ಡಿಗ್ರಿ ತಿರುಗಿದರೆ ಈಗ ಆ ವ್ಯಕ್ತಿ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಈಗ ಆ ವ್ಯಕ್ತಿ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಡಯಾಗ್ರಾಮ್ ಯಾರು ಹಾಕ್ಬೇಡ್ರಿ, ಟ್ರಿಕ್ ಅಪ್ಲೈ ಮಾಡ್ರಿ. ನೋಡ್ರಿ, ಫಸ್ಟ್ ಆಫ್ ಆಲ್ ನೋಡ್ರಿ, ಯಾವ ದಿಕ್ಕಿಗೆ ಮುಖ ಮಾಡಿರ್ತಾನ? ಪೂರ್ಣ ಲೈನ್ ಏನ್ ಕೊಟ್ಟನ? ಒಬ್ಬ ವ್ಯಕ್ತಿ ದಕ್ಷಿಣಕ್ಕೆ ಅಂದ್ರೆ ಎಲ್ಲಿ ಅದ ನೀವು ಹೇಳಿ ಪ್ರೆಸೆಂಟ್ ಅವ. ಇಷ್ಟು ಡಯಾಗ್ರಾಮ್ ಇಟ್ಕೊಂಡ್ರೆ ಇದು ಒಂದೇ ಹಾಕೋದು, ಏನು ದಕ್ಷಿಣಕ್ಕೆ ಮುಖ ಮಾಡಿ ಕೂತಾನ. ನೆಕ್ಸ್ಟ್ ಟ್ರಿಕ್ ಅಪ್ಲೈ ಮಾಡ್ರಿ. ಬಲ ಎಷ್ಟು ಅದಾವ ನೋಡ್ರಿ, 1 2 ಎಷ್ಟಾಗುತ್ತೆ ನೋಡ್ರಿ, ಎಷ್ಟು ಅದಾವ ಬಲ? ಒಂದ್ 45 ಡಿಗ್ರಿ, ಒಂದ್ 270 ಡಿಗ್ರಿ. ಏನೇನು ಟ್ರಿಕ್? ಬಲಗಳು ಒಂದ್ ಸೈಡ್ ಕೂಡಿಸುವರಿ, ಎಡಗಳು ಒಂದ್ ಸೈಡ್. ಈಗ ಬಲ ಕೂಡಿಸೋರು ಎಷ್ಟಾಗುತ್ತ? 270 45 315 ಡಿಗ್ರಿ ಏನಾಯ್ತು ಇದು? ಬಲ ಆಯ್ತಾ? ನೆಕ್ಸ್ಟ್ ಎಡಗಳು ಚೆಕ್ ಮಾಡ್ರಿ. ಎಡ ಇಲ್ಲೊಂದಾದ್ರಿ, ಮತ್ತ ಇಲ್ಲೊಂದು ಎಷ್ಟಾಗುತ್ತೆ? 135 90 ಡಿಗ್ರಿ, 225 ಡಿಗ್ರಿ ಏನಾಯ್ತು? ಎಡ ಆಯ್ತು. ಕ್ಲಿಯರ್? ಇಷ್ಟೇ ಕೊಟ್ಟರು ಕ್ವಶನ್ ಒಳಗಡೆ ಇವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಜಸ್ಟ್ ಏನ್ ಮಾಡ್ರಿ, ಎಡ ಒಂದ್ ಸೈಡ್, ಬಲ ಒಂದ್ ಸೈಡ್. ಆಮೇಲೆ ಏನ್ ಮಾಡ್ರಿ, ಒಂದ್ರ ಒಂದ್ ಕಳೀರಿ. ಏನಾಗುತ್ತೆ? 5 ರಾಗ 5 ಹೋದ್ರ 0, 11 ರಾಗ 2 ಹೋದ್ರ 9, 3 ರಾಗ 3 ಹೋದ್ರ 0, 90 ಡಿಗ್ರಿ ಬಂತು. ನೆಕ್ಸ್ಟ್ ಏನು? ದಿಕ್ಕುಗಳು ತಗೋಬೇಕು. ದಿಕ್ಕುಗಳು ಇದ್ರ ದೊಡ್ಡ ಸಂಖ್ಯೆದ ದಿಕ್ಕು ತಗೋಬೇಕು. ಅರ್ಥ ಇಲ್ಲ? ಈಗ ನೋಡ್ರಿ, ಸಣ್ಣದ್ ಕಳೆ ಹಾಕ್ತಿರಂದ್ರ ಸಣ್ಣದ್ ಬಿಡ್ರಿ, ದೊಡ್ಡ ಸಂಖ್ಯೆ ಅದ್ರ ಸೈಡಿಗೆ ಏನಿರುತ್ತೋ ಅದನ್ನ. ಈಗ ನೋಡ್ರಿ 315 ದೊಡ್ಡ ಅಂಕಿ ಅದ, ಇದ್ರ ಬಾಜು ಏನದ? ಬಲ. ಅಂದ್ರೆ ಎಷ್ಟು ಬರ್ತದ? 90 ಡಿಗ್ರಿ ಬಲಕ್ ಹೊಳಿ ಬಿಡ್ರಿ. ಡೈರೆಕ್ಟ್ ಈಗ ಎಲ್ಲಿದಾನ? ಅವನೇ ಹೇಳ ದಕ್ಷಿಣಕ್ಕೆ ಅದನ್ನ. ಈಗ ದಕ್ಷಿಣಕ್ಕೆ ಅನ್ನೋದು ಬಲ ಯಾಕಡೆ ಆಗುತ್ತೆ? ಈ ಸೈಡ್ ಎಷ್ಟು ಹೊಳ್ಬೇಕು? 90 ಡಿಗ್ರಿ ಅಂದ್ರೆ ಡೈರೆಕ್ಟ್ ಎಲ್ಲಿ ಬರ್ತಾನ? ಸೊ ಆನ್ಸರ್ ಏನು? ಆನ್ಸರ್ ಏನ್ ಬರ್ತದ? ಪಶ್ಚಿಮ. ಡೈರೆಕ್ಟ್. ಯಾಕ? ಇಲ್ಲಿದಿಂದ ಇಲ್ಲಿಗೆ ಹೊಳಬೇಕು 90 ಡಿಗ್ರಿ. ಟ್ರಿಕ್ ನೇ ಅಪ್ಲೈ ಮಾಡ್ರಿ ವಿದೌಟ್ ಡಯಾಗ್ರಾಮ್. ಕ್ಲಿಯರ್ ಆಯ್ತಾ? ಬರ್ಕೊಂಡ್ರಿ? ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಬರ್ಕೋರಿ. ಒಬ್ಬ ವ್ಯಕ್ತಿ ಈಶಾನ್ಯ ದಿಕ್ಕಿಗೆ
ಒಬ್ಬ ವ್ಯಕ್ತಿ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ನಂತರ ನಂತರ ತನ್ನ ಎಡಕ್ಕೆ 135 ಡಿಗ್ರಿ ತಿರುಗಿದ. 135 ಡಿಗ್ರಿ ತಿರುಗಿದ. ಮತ್ತೆ ತನ್ನ ಬಲಕ್ಕೆ ತಿರುಗಿ 90 ಡಿಗ್ರಿ ತಿರುಗಿದ. ಮತ್ತೆ ತನ್ನ ಬಲಕ್ಕೆ ತಿರುಗಿ 90 ಡಿಗ್ರಿ ತಿರುಗಿದ. ಮತ್ತೆ ತನ್ನ ಎಡಕ್ಕೆ ತಿರುಗಿ 45 ಡಿಗ್ರಿ ತಿರುಗಿದ. ಮತ್ತೆ ತನ್ನ ಎಡಕ್ಕೆ ತಿರುಗಿ 45 ಡಿಗ್ರಿ ತಿರುಗಿದ. ಕೊನೆಯದಾಗಿ ತನ್ನ ಬಲಕ್ಕೆ ತಿರುಗಿ 270 ಡಿಗ್ರಿ ತಿರುಗಿದರೆ, ಕೊನೆಯದಾಗಿ ತನ್ನ ಬಲಕ್ಕೆ ತಿರುಗಿ 270 ಡಿಗ್ರಿ ತಿರುಗಿದರೆ ಆ ವ್ಯಕ್ತಿ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಎಷ್ಟು ಬರುತ್ತ? ಯಾವ ದಿಕ್ಕು ಬರುತ್ತ? ನೈಋತ್ಯ. ಯಾವ ದಿಕ್ಕಿಗೆ? ಫಸ್ಟಿಗೆ ಈಶಾನ್ಯ ದಿಕ್ಕಿಗೆ. ಈಶಾನ್ಯ ಅಂದ್ರೆ ಯಾವುದು? ಈ ದಿಕ್ಕು. ಕ್ಲಿಯರ್? ಜಸ್ಟ್ ಮಾರ್ಕ್ ಮಾಡಿ ಇಟ್ಕೋರಿ. ಯಾವ ದಿಕ್ಕ? ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಾನ. ನೆಕ್ಸ್ಟ್ ಏನಂತಾನ? ಎಡ ಬಲ ಕೊಟ್ಟನ. ನೆಕ್ಸ್ಟ್ ನಮ್ದೇನು? ಎಡಗಳು ಒಂದ್ ಸೈಡ್, ಓಕೆ, ಬಲಗಳು ಒಂದ್ ಸೈಡ್. ಫಸ್ಟ್ ಆಫ್ ಆಲ್ ಬಲ ನೋಡಿ ಎಷ್ಟದ? ಎಷ್ಟಾಗತ್ತೆ? 270 ಮತ್ತು 90 ಅಂದ್ರೆ ಎಷ್ಟಾಗತ್ತೆ? 360 ಡಿಗ್ರಿ ಏನಾಯ್ತು? ಬಲ ಆಯ್ತು. ನೆಕ್ಸ್ಟ್ ಎಡಗಳು ಕೂಡಿಸ್ರಿ. 135 ಡಿಗ್ರಿ, ಇನ್ನೊಂದು 40 ಡಿಗ್ರಿ ಎಷ್ಟಾಗತ್ತ? 180 ಡಿಗ್ರಿ ಏನಾಯ್ತು? ಎಡ ಆಯ್ತು. ಒಂದ್ ಕೈ ಇರಪ್ಪ. 360 180 ಅಂದ್ರೆ ಅಷ್ಟು 180 ಡಿಗ್ರಿ. ಯಾವ ದಿಕ್ಕು ತಗೋಬೇಕು? ದೊಡ್ಡ ಸಂಖ್ಯೆ ಅದಂದ್ರ ಬಲ ದಿಕ್ಕು. ಕ್ಲಿಯರ್? ಹಂಗಂದ್ರ ನೋಡ್ರಿ, ಈ ಕಡೆ ಎಕಡೆ ಈಶಾನ್ಯ ದಿಕ್ಕ. ಇವನು ಬಲ ಅಂದ್ರೆ ಕಡೆ ಆಗುತ್ತ ಕೆಳಗಡೆ. ಎಷ್ಟು ಹೋಗ್ಬೇಕು? 90 ಡಿಗ್ರಿ. ನೋಡ್ರಿ, ಇಲ್ಲಿದಿಂದ ಇಲ್ಲಿಗೆ ಬಂದ್ರ 90, ಇಲ್ಲಿದಿಂದ ಇಲ್ಲಿಗೆ ಬಂದ ಅಂದ್ರ 180 ಡಿಗ್ರಿ ಆಯ್ತು. ಅಂದ್ರ ಇದು ಯಾವ ದಿಕ್ಕಪ್ಪ? ನೈಋತ್ಯ. ಸೊ ಆನ್ಸರ್ ಏನ್ ಬರ್ಬೇಕು? ನೈಋತ್ಯ ದಿಕ್ಕು. ಕ್ಲಿಯರ್ ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? ಡೈರೆಕ್ಟ್ ಟ್ರಿಕ್ ಅಪ್ಲೈ ಮಾಡ್ರಿ, ಆನ್ಸರ್ ಬರುತ್ತೆ. ಯಾವುದೇ ಡೈರೆಕ್ಟ್ ತೆಗಿಯೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಸೊ ಐ ಥಿಂಕ್ ನೋಡಿ, ಡೈರೆಕ್ಷನ್ ಭಾಗ 2 ಮಾಡಿದೇವಿ. ಫಸ್ಟ್ ಒಳಗೆ ಏನ್ ಕೊಟ್ಟೇವಿ? ಬೇಸಿಕ್ ತಿಳ್ಕೊಂಡೇವಿ. ಯಾವ ತರ ದಿಕ್ಕು ಏನು ನಾರ್ಮಲ್ ಕ್ವಶನ್ ನೋಡಿ ಡಯಾಗ್ರಾಮೆಟಿಕ್ ಆಗಿ ಮಾಡಿ ತೋರಿಸಿನಿ. ಟ್ರಿಕ್ ನು ಅಪ್ಲೈ ಮಾಡಿನಿ. ಆಮೇಲೆ ಅದ್ರೊಳಗೆ ನೋಡ್ರಿ ಪೈಥಾಗೋರಸ್ ಪ್ರಮೇಯನು ಬರ್ತದ. ಪೈಥಾಗೋರಸ್ ಪ್ರಮೇಯ ಬಂದಾಗ ನಿಮ್ಗೆ ಏನ್ ಹಿಂಟ್ ಸಿಗ್ತದ? 2 ದಿಕ್ಕ 2 ಸಂಖ್ಯೆ ಸಿಗ್ತಾವ. ಅವಾಗ ಪೈಥಾಗೋರಸ್ ಪ್ರಮೇಯ ಬಿಟ್ರೆ ಏನ್ ಕೇಳ್ಬೇಕು? ನೆಕ್ಸ್ಟ್ ದಿಕ್ಕುಗಳು ಎದ್ರ ಮೇಲೆ ಅಂದ್ರೆ ಆಂಗಲ್ಗಳ ಮೇಲೆ. ಇದ್ರ ನೋಡ್ರಿ ತಲೆಯಲ್ಲಿ ಇಟ್ಕೋಬೇಕಾಗಂತ ವಿಷಯ ಏನಂದ್ರ ಗಡಿಯಾರದ ದಿಕ್ಕು, ಗಡಿಯಾರ ವಿರುದ್ಧ ದಿಕ್ಕು, ಆಮೇಲೆ ಎಡ ಬಲ. ಜಸ್ಟ್ ಇಷ್ಟ ಹೇಳದಷ್ಟು ಟ್ರಿಕ್ ಅಪ್ಲೈ ಮಾಡ್ರಿ. ಎಡಗಳು ಒಂದ್ ಸೈಡ್ ಕೂಡಿಸೋದು, ಬಲ ಒಂದ್ ಸೈಡ್ ಕೂಡಿಸಿ ಫೈನಲ್ ಏನ್ ಮಾಡ್ರಿ? ಮೈನಸ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡ್ತದೆ. ಕ್ಲಿಯರ್ ಆಯ್ತಾ? ಓಕೆ, ಥ್ಯಾಂಕ್ ಯು.